ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಇವಾಗ ಹಾಸ್ಪಿಟ್ಲ್ಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಏನೋ ಒಂದು ಹೇಳಿದ್ದೀನಿ, ಅದನ್ನು ಮಿಸ್ ಮಾಡ್ಕೋಬೇಡಿ. ಹೊಟ್ಟೆ ಹಸಿತಾ ಇದೆ ಗೈಸ್. ಫಸ್ಟ್ ಏನಾದರೂ ತಿನ್ಕೊಂಬಿಡ್ತೀನಿ, ಆಮೇಲೆ ಹಾಸ್ಪಿಟ್ಲ್ಗೆ ಹೋಗೋದು. ಗೈಸ್, ಇದು ಪಲಾವ ಅಥವಾ ಟೊಮೆಟೊ ಬಾತ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ ಇನ್ನೂ ಬರ್ತಾ ಇಲ್ಲ ನೋಡಿ ಗೈಸ್. ಕುತ್ಕೊಂಡು ಅರ್ಧ ಅವರ್ ಆಯಿತು, ಇನ್ನೂ ಬಸ್ಸೇ ಬರ್ತಾ ಇಲ್ಲ. ಕಾಡುಗುಡಿಗೆ ಬಸ್ ಜಲ್ದಿ ಬರಲ್ಲ ಇಲ್ಲಿ. ಅಂತೂ ಬಸ್ಸು ಬಂತು, ಚಲೋ ನಡೀರೋಗೋಣ. ಗೈಸ್ ಇದೆ ನೋಡಿ ಕಾಡುಗುಡಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ವಿ ಕಾಲೇಜ್ಗೆ. ಆ ಕಡೆ ಇದೆ ಕಾಲೇಜು. ಡೈಲಿ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಇದೇ ಹಾಸ್ಪಿಟ್ಲ್ ನೋಡೋಕ್ಕೆ ಚಿಕ್ಕದಾಗೈತೆ, ಬಟ್ ಡಾಕ್ಟ್ರು ಚೆನ್ನಾಗಿದ್ದಾರೆ. ಈ ಗಾಯ ತುಂಬ ಚಿಕ್ಕದಂದರೆ ಚಿಕ್ಕದಾಗಿತ್ತು. ಅದೇನು ತರ್ಚ್ಕೊಂಡೋಯ್ತೋ ಗೊತ್ತಿಲ್ಲ, ದೊಡ್ಡದಾಗ್ತಾ ಐತೆ, ಕಮ್ಮಿನೇ ಆಗ್ತಾಯಿಲ್ಲ. ಅದಕ್ಕೆ ಯಾಕೆ ಬೇಕು ಅಂತ TT ಇಂಜೆಕ್ಷನ್ ಹಾಕ್ಸೋಕ್ಕೆ ಬಂದಿದ್ದೆ. ಆಯಿಲ್ಮೆಂಟು ಮಾತ್ರೆ ಕೊಟ್ಟಿದ್ದಾರೆ. ಮನೆ ಕಡೆ ಇವಾಗ ಹೊರಟಿದ್ದೀನಿ, ಮತ್ತೆ ಮನೆ ಕಡೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ ಮನೆ ಕಡೆಗೆ. ಇವಾಗ ಅದಕ್ಕೆ ಜೈಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಗೂಡ್ಸ್ ಗಾಡಿ ನಿಂತಿದೆ, ಅದಕ್ಕೆ ಜೈಂಟ್ ಮಾಡ್ಕೊಂಡು ಹಂಗೆ ಹೋಗ್ತಾರೆ. ಗಾಯ ಆಗಿ 1 ವಾರ ಮೇಲೆ ಆಗಿತ್ತು. ಯಾಕೆ ಸುಮ್ಮನೆ ಅಂದ್ಬಿಟ್ಟು ಹೋಗಿ TT ಇಂಜೆಕ್ಷನ್ ಹಾಕ್ಸಿದೆ. ಯಾಕಂತಂದರೆ ಕಮ್ಮಿನೇ ಆಗ್ತಾಯಿದ್ದಿಲ್ಲ. 1 ವಾರ ಬಿಟ್ಟೆ ನೋಡೋಣ ಅಂತ. ಏನಾಗಿತ್ತು ಅಂತಲೂ ಗೊತ್ತಿಲ್ಲ, ಬಟ್ ಕಮ್ಮಿ ಆಗ್ತಾಯಿದ್ದಿಲ್ಲ. ದಿನಕ್ಕಿಷ್ಟು ಜಾಸ್ತಿನೇ ಆಗ್ತಾಯಿತ್ತು. ಚಿಕ್ಕ ಗಾಯ ಆದ್ರೂ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಹೋಗಿ TT ಇಂಜೆಕ್ಷನ್ ಹಾಕ್ಸಿದೆ. ನಾನು ಹೋಗೋವಾಗಲೂ ಇದೇ ಬಸ್ಸಲ್ಲಿ ಹೋದೆ, ಇವಾಗ ಬರೋವಾಗಲೂ ಇದೇ ಬಸ್ ಸಿಕ್ಕಿದೆ ನನಗೆ. ಹೆಂಗೆ ಈ ಓಫಾರಮಲ್ಲಿ ಬರೀ ಇದೇ ಟ್ರಾಫಿಕ್ ಗುರು. ಯಾವಾಗ ನೋಡಿದ್ರೂ ಇಷ್ಟೇ ಟ್ರಾಫಿಕ್ ಇರುತ್ತೆ ಇಲ್ಲಿ. ಅಲ್ಲಿ ಗಂಟ ಟ್ರಾಫಿಕ್. ಗೈಸ್, ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಗಾಯನೇ ಆಗಲಿ ರೋಗನೇ ಆಗಲಿ ಸ್ವಲ್ಪ ಇರೋವಾಗಲೇ ವಾಸಿ ಮಾಡ್ಕೊಂಬಿಡಿ, ದೊಡ್ಡದಾಗಕ್ಕೆ ಬಿಡಬೇಡಿ.